ನಿನ್ನನ್ನು ಪ್ರೀತಿಸದಿರಲಾಗಲಿಲ್ಲ ನನಗೆ. ಸಂಚಿಕೆ 4. ಆದಿ, ಯಾಕೋ ಒಂಥರ ಇದೆಯಾ? ಕಾನ್ವಿನ ನೋಡಲಿಲ್ವಾ ಎಂದ ಆರುಷ್. ನಾನೀಗ ಮಾತಾಡೋ ಮೂಡಲಿಲ್ಲ. ಯಾಕೋ ಒಂಟಿಯಾಗಿ ಇರಬೇಕು ಅನ್ನಿಸ್ತಿದೆ. ಮನೆಗೆ ಹೋಗ್ತೀನಿ, ನಿಮಗೆ ನಾಳೆ ಸಿಗ್ತೀನಿ ಎಂದು ಅಲ್ಲಿಂದ ಹೋದ ಆದಿ. ಸೂರಜ್, ಪಾಪ ಕಣೋ ಆದಿ, ಯಾವ ಹುಡುಗಿಯನ್ನು ಇಷ್ಟಪಡದೇ ಇರೋನು ಕಾನ್ವಿನ ಇಷ್ಟಪಟ್ಟ. ನಮ್ಮ ಆದಿ ಎಷ್ಟು ನಿಸ್ವಾರ್ಥದಿಂದ ಪ್ರೀತಿಸ್ತಿದ್ದಾನೆ. ಅವಳು ಯಾಕೆ ಹೀಗೆ ಮಾಡ್ತಿದ್ದಾಳೆ? ಅವಳಿಗೆ ಅರ್ಥ ಆಗ್ತಿಲ್ವಾ ಅಥವಾ ಅರ್ಥ ಆಗದೇ ಇರೋ ಥರ ಇದ್ದಾಳ ಎಂದ. ಹುಡುಗಿಯರು ಪ್ರೀತಿಯನ್ನು ಒಪ್ಕೊಳ್ತೇ ಇದ್ದರೆ ಮುಖಕ್ಕೆ ಆ್ಯಸಿಡ್ ಹಾಕೋ ಈ ಕಾಲದಲ್ಲಿ ಏನೂ ತೊಂದರೆ ಕೊಡದೆ ಇವತ್ತಲ್ಲ ನಾಳೆ ತನ್ನನ್ನು ಅರ್ಥ ಮಾಡ್ಕೊಳ್ತಾಳೆ ಅಂತ ಕಾಯ್ತಿದ್ದಾನಲ್ಲ, ನಿಜವಾಗ್ಲೂ ಅವನು ಗ್ರೇಟ್ ಕಣು. ಅಂಥ ಹುಡುಗ ಸಿಗಬೇಕಿದ್ರೆ ಪುಣ್ಯ ಮಾಡಿರಬೇಕು ಎಂದ ಮನೀಶ್. ಅವನು ಅಪ್ಪಟ ಚಿನ್ನ. ಈ ಹುಡುಗಿರೇ ಹಾಗೆ ಬಣ್ಣ ಬಣ್ಣದ ಮಾತಾಡಿ ಮೋಸ ಮಾಡುವವರನ್ನು ಬೇಗ ನಂಬ್ತಾರೆ. ಅವರನ್ನು ಬೆಟ್ಟದಷ್ಟು ಪ್ರೀತಿ ಮಾಡ್ತಾರೆ. ನಿಜವಾಗ್ಲೂ ಪ್ರೀತಿಸೋರನ್ನು ಅರ್ಥನೇ ಮಾಡಲ್ಲ ಎಂದು ಹೇಳಿದ ಅಜಿತ್. ಆಗ ಆರುಷ್, ನನಗ್ಯಾಕೋ ಕಾನ್ವಿ ಆದಿನ ಒಪ್ಕೊಳ್ದೇ ಇರೋಕೆ ಏನೋ ಬಲವಾದ ಕಾರಣವಿದೆ ಅನ್ನಿಸ್ತಿದೆ ಎಂದ. ಆಗ ಮನೀಶ್, ನಾವು PGಗೆ ಹೋಗೋಣ, ಸಮಾಧಾನ ಆದಮೇಲೆ ಅವನೇ ಕಾಲ್ ಮಾಡ್ತಾನೆ ಎಂದಾಗ ಎಲ್ಲರೂ ಅಲ್ಲಿಂದ ಹೋಗುವರು. ನನಗೊತ್ತು ಕಣೋ, ನಾನಿನನ್ನು ಪ್ರೀತಿ ಮಾಡೋದು ನಿಂಗೆ ಇಷ್ಟ ಇಲ್ಲ ಅಂತ. ಆದರೆ ನಾನೇನು ಮಾಡಲಿ, ನಿನ್ನ ಪ್ರೀತಿಯಲ್ಲಿ ಹುಚ್ಚ ಆಗಿಬಿಟ್ಟೆ. ಎಷ್ಟೇ ಬೇಡ ಅಂದ್ಕೊಂಡ್ರೂ ಈ ಹಾಳಾದ ಮನಸ್ಸು ಕೇಳ್ತಿಲ್ಲ. ನಿನ್ನ ನೋಡದೆ, ನಿನ್ನನ್ನು ರೇಗಿಸದೇ ಇದ್ದರೆ ಏನೋ ಕಳ್ಕೊಂಡ ಹಾಗೆ ಅನ್ನಿಸ್ತಿದೆ. ಆದರೆ ನಿನಗೆ ದುಃಖ ಕೊಡೋ ಉದ್ದೇಶ ಖಂಡಿತ ನನಗಿರಲಿಲ್ಲ. ನಿಂಗೆ ನೋವಾದರೆ ನಂಗೆ ಸಹಿಸೋಕೆ ಕಷ್ಟ ಆಗುತ್ತೆ. ನೀನು ಯಾವಾಗಲೂ ಖುಷಿಯಾಗಿರಬೇಕು, ಅದೇ ನನ್ನ ಆಸೆ. ನನ್ನಿಂದ ನೀನಿವತ್ತು ಅಳೋ ಹಾಗಾಯಿತು. ನನಗೊತ್ತು ನೀನು ಪ್ರೀತಿಯನ್ನು ಎಷ್ಟು ಗೌರವಿಸ್ತೀಯಾ ಅಂತ. ಆವತ್ತು ಕಾಲೇಜಲ್ಲಿ ನೀನು ಸ್ಪೀಚಲ್ಲಿ ಭಾಗವಹಿಸಿದಾಗ ಪ್ರೀತಿ ಎಂಬ ವಿಷಯ ಸಿಕ್ಕಿತು. ಆವಾಗ ನೀನು ಹೇಳಿದ ಪ್ರತಿಯೊಂದು ಪದ ನಿಜ ಅನ್ನಿಸ್ತು. ನಿನ್ನ ಕಣ್ಣಲ್ಲಿ ಪ್ರೀತಿಯನ್ನು ಕಂಡಿದ್ದೆ. ಆದರೆ ಅದು ನನಗಾಗಿ ಎಂದು ಅವತ್ತು ತಪ್ಪಾಗಿ ತಿಳ್ಕೊಂಡೆ. ಅವರ್ಯಾರು, ಅವರ ಬಗ್ಗೆ ನೀನಾಗಿ ಹೇಳುವೆ ಅಂತ ಕಾಯ್ತೀನಿ. ಇನ್ಮುಂದೆ ನಿನ್ನ ತಂಟೆಗೆ ಬರಲ್ಲ. ಸಾಧ್ಯವಾದರೆ ನನ್ನನ್ನು ಕ್ಷಮಿಸು ಎಂದು ಮನಸ್ಸಲ್ಲೇ ಹೇಳಿದ ಆದಿ ನಿದ್ದೆಗೆ ಜಾರಿದ. ಅಳುತ್ತಾ ಹೋಗುತ್ತಿದ್ದ ನಿವಿ ಹತ್ತಿರ ಬಂದ ಐಶ್ವರ್ಯ, ಅಳ್ಬೇಡ ಪ್ಲೀಸ್, ನೋಡೋಕ್ಕಾಗ್ತಿಲ್ಲ. ನಿವಿ, ನಮಗೆಲ್ಲಾದರೂ ಹೊರಗಡೆ ಹೋಗೋಣ, ಆಗ ನಿಂಗೂ ಸ್ವಲ್ಪ ಸಮಾಧಾನ ಆಗುತ್ತೆ. ಬೇಡ ಐಶು, ನಾನು ಮನೆಗೆ ಹೋಗ್ತೀನಿ. ಯಾಕೆ ಮೇಡಮ್, ಮತ್ತೆ ರೂಮಲ್ಲಿ ಕೂತು ಅಳೋದಿಕ್ಕ? ಇಲ್ಲ, ನಾನು ಅಳಲ್ಲ. ನೋಡಿಲಿ, ನಾನು ಸರಿಯಾಗಿದ್ದೀನಿ. ಮನೇಲಿ ಅಳೋಕ್ಕೂ ಆಗಲ್ಲ, ಗೊತ್ತಲ್ವಾ? ನಾನು ಸೈಲೆಂಟ್ ಆದರೆ ಎಲ್ಲರೂ ಅಂದ್ಕೊಳ್ತಾರೆ. ಇವಾಗಾದರೂ ಅರ್ಥ ಆಯ್ತಲ್ಲ. ಸರಿ ಬಾ ಹೋಗೋಣ. ಇಬ್ಬರು ಅವರವರ ಮನೆಗೆ ಹೋಗುವರು. ಮನೆಗೆ ಬಂದ ನಿವಿ ಫ್ರೆಶ್ ಆಗಿ ಅಡುಗೆ ಕೋಣೆಗೆ ಹೋಗಿ ಟೀ ಮಾಡ್ತಿದ್ಲು. ಆಗ ಲಚ್ಚು ಡಾರ್ಲಿಂಗ್ ಬಂದು, ತಲೆನೋವಾ ಬಂಗಾರಿ? ಅದು ಹಾಗೇನಿಲ್ಲ ಲಚ್ಚು ಡಾರ್ಲಿಂಗ್. ಪುಟ್ಟ, ಯಾಕೋ ಸುಳ್ಳು ಹೇಳ್ತಿದ್ಯಾ? ನೀನು ಟೀ ಕುಡಿಯೋದು ತಲೆನೋವಿದ್ರೆ ಮಾತ್ರ ಅಲ್ವಾ? ನೀವೀ ನಾಲಗೆ ಕಚ್ಚಿ, ಹೌದು ಡಾರ್ಲಿಂಗ್, ಆದರೆ ಅಮ್ಮಂಗೆ ಹೇಳಬೇಡ, ಅವಳು ಅಳ್ತಾಳ ಆಮೇಲೆ. ಅದು ಸರಿ, ಅಮ್ಮ ಎಲ್ಲಿ ಕಾಣಿಸ್ತಿಲ್ಲ? ಪಕ್ಕದ ಮನೆ ನಳಿನಿ ಮೈಸೂರಿಗೆ ಶಿಫ್ಟ್ ಆಗ್ತಾರೆ ಅಂತ ಹೇಳಿದ್ರಲ್ವಾ, ಅವರು ಮನೆ ಮಾರಿ ಹೋದರು. ಇವತ್ತು ಆ ಮನೆ ತಗೊಂಡವರು ಬಂದಿದ್ದಾರೆ. ಅಮ್ಮ ಮಗ ಮಾತ್ರ ಇರೋದಂತೆ. ಅದಕ್ಕೆ ನಿಮ್ಮಮ್ಮ ಸಹಾಯ ಮಾಡೋಕ್ಕೆ ಹೋಗಿದ್ದಾಳೆ. ಹೌದಾ, ಸರಿ, ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಎಂದು ಅವಳ ರೂಮಿಗೆ ಹೋದಳು. ಅಲ್ಲಿ ಒಳಗೆ ಒಂದು ಸ್ಟಡಿ ರೂಮ್ ಇತ್ತು. ಅದರಲ್ಲಿ ಒಂದು ಅವಳ ಸೀಕ್ರೆಟ್ ಕಪಾಟು. ಅದರಲ್ಲಿ ಅವಳಿಗೆ ಬೇಕಾಗಿರುವ ಕೆಲವು ವಸ್ತುಗಳಿದ್ದವು. ಅದನ್ನು ಬೇರೆ ಯಾರೂ ಮುಟ್ಟುವ ಹಾಗಿರಲಿಲ್ಲ. ಅದರಲ್ಲಿದ್ದ ಡೈರಿ ತಗೊಂಡು ಮನಸ್ಸಲ್ಲಿರೋದನ್ನು ಬರೆದು ಅದನ್ನು ಪುನಃ ಕಪಾಟಿನಲ್ಲಿಟ್ಟು ನಿದ್ರೆಗೆ ಜಾರಿದಳು ನಿವಿ. ವೇಲನ್ನು ತೆಗೆದಾಗ ಶಿವಿ ಮುಖ ಮುಚ್ಚಿಕೊಂಡಳು. ಅವನು ಪಟ್ಟು ಬಿಡದಂತೆ ಮುಖಕ್ಕೆ ಮುಚ್ಚಿದ ಕೈಯನ್ನು ತೆಗೆದನು. ಅವನಿಗೆ ತಿಳಿಯದೆ ಮುಖದಲ್ಲಿ ಕಿರುನಗೆ ಮೂಡಿತು. ಲೆಕ್ಚರರ್ ಯಾರಂತ ಗೊತ್ತಾಗಿಲ್ವಾ? ಅದೇ ನಮ್ಮ ಶಿವಿ ಒಬ್ಬ ವ್ಯಕ್ತಿಗೆ ಐ ಹೇಟಿ ಒಂದ್ಲಲ್ವಾ, ಅವರೇ. ರಾಮ್ ಚರಣ್ ಥರ ಇರುವವರು. ಹೆಸರು ಕೂಡ ಚರಣ್ ರಾಜ್. ಶಿವಿಗೆ ಏನು ಮಾಡಬೇಕು ಎಂದು ದಾರಿ ತೋಚದಾಯಿತು. ಚರಣ್ ಮಾತನಾಡುವ ಮೊದಲೇ ಅವಳಲ್ಲಿಂದ ಕಾಲ್ಕಿತ್ತಳು. ಇವನು ಒಂದು ಕ್ಷಣ ಸ್ತಬ್ಧನಾಗಿ ನಿಂತ.
ಕೊನೆಗೆ ವಾಸ್ತವಕ್ಕೆ ಬಂದು ಪಾಠ ಶುರು ಮಾಡಿದ. ತನುಗೆ ಶಿವಿಯ ವರ್ತನೆ ವಿಚಿತ್ರವೆನಿಸಿತು. ಶಿವಿ ಮನೆಗೆ ಬಂದವಳೆ ಅಕ್ಕನನ್ನು ಒರೆಸಿ ರೂಮಿಗೆ ಹೋದಳು. ಅವಳು ಮಲಗಿರುವುದನ್ನು ಕಂಡು ಕೀಟಲೆ ಮಾಡುವ ಮನಸ್ಸಾಯಿತು. ಸುಮ್ಮನೆ ಅವಳ ಕೊರಳ ಬಳಿ ಬೆರಳನ್ನು ತಂದು ಕಚಗುಳಿ ಇಟ್ಟಳು. ಪಾಪ ನಿವಿ, ಹಾವು ಬಂದು ಕೊರಳಿಗೆ ಕಚ್ಚೋ ಥರ ಕನಸು ಕಾಣುತ್ತಿದ್ದಾಗ ಶಿವಿ ಹೀಗೆ ಮಾಡಿದ್ದು. ಭಯದಿಂದ ಎದ್ದವಳೆ ಜೋರಾಗಿ ಕಿರುಚಿದಳು. ಶಿವಿ ಮುಸಿ ಮುಸಿ ನಕ್ಕಳು. ನಿವಿ, ನೀನನ್ನು ಬಿಡಲ್ಲ ಕಣೆ ಎಂದು ಅವಳನ್ನು ಅಟ್ಟಿಸಿಕೊಂಡು ಹೋದಳು. ಆಗ ಸದಾನಂದರವರು ಬಂದರು. ಶಿವಿ ಅವರ ಹಿಂದೆ ನಿಂತಳು. ಅಷ್ಟರಲ್ಲಿ ಶಾಂತಿ ಅವರು ಕೂಡ ಬಂದರು. ಪಕ್ಕದ ಮನೆಗೆ ಹೋಗಿದ್ದು ಅವರು ಒಳ್ಳೆ ಗೆಳತಿಯಾಗಿದ್ರು ಎಂದು ಅಲ್ಲಿನ ವಿಶೇಷವನ್ನು ಹೇಳುತ್ತಿದ್ದರು. ಶಾಂತಿಯವರು, ನಿವಿ ಪುಟ, ಪಕ್ಕದ ಮನೆ ಆಂಟಿಗೆ ಅಡುಗೆ ಮಾಡಬೇಡಿ, ಇವತ್ತು ನಮ್ಮ ಮನೆಗೆ ಊಟಕ್ಕೆ ಬನ್ನಿ ಅಂದಿದ್ದೆ. ಮಗ ಬಂದ ಮೇಲೆ ಬರ್ತಾರೆ ಅಂತ ಹೇಳಿದರು. ಅವರಿಗೆ ಸ್ವಲ್ಪ ಸಂಕೋಚ ಇರಬಹುದು, ನೀನು ಹೋಗಿ ಕರ್ಕೊಂಡು ಬಾ. ಸರಿಮಾ, ಕೇಡಿನೂ ಕರ್ಕೊಂಡು ಹೋಗ್ತೇನೆ. 2 ವಿಸಿಲ್ ಹಾಕಿದಳು. ಓಯ್ ಕೇಡಿ. ಕೇಡಿ ಓಡಿ ಬಂತು. ಪಕ್ಕದ ಮನೆಗೆ ಹೋಗೋಣ ಬಾ ಎಂದು ಕೇಡಿಯ ಜೊತೆ ಹೋದಳು. ಮನೆಗೆ ಹೋಗಿ ಕಾಲಿಂಗ್ ಬೆಲ್ ಒತ್ತಿದಳು. ಅವರು ಬಂದು ಬಾಗಿಲು ತೆರೆದರು. ಹಾಯ್ ಆಂಟಿ, ನಾನು ಪಕ್ಕದ ಮನೆ ಶಾಂತಿಯವರ ಮಗಳು, ಒಳಗೆ ಬರಬಹುದಾ? ಬಾಮ ಒಳಗೆ ಕೂತ್ಕೋ. ಶಾಂತಿಯವರು ನಂಗೆ ತುಂಬ ಸಹಾಯ ಮಾಡಿದರು. ಪಕ್ಕದ ಮನೆ ಅಂದಮೇಲೆ ಸ್ನೇಹದಿಂದ ಇರಬೇಕು. ಹಾಗೆ ಏನೇ ಸಹಾಯ ಬೇಕಾದರೂ ಕೇಳಿ, ಸಂಕೋಚ ಪಡಬೇಡಿ. ಸರಿನಮ್ಮ, ನಿನ್ನ ಹೆಸರೇನು? ಕಾನ್ವಿ ಅಂತ. ನಿಮ್ಮದು? ಸುಜಾತ. ಏನಮ್ಮ ಹುಡುಕ್ತಿದೀಯಾ? ಆಂಟಿ, ಕೇಡಿ ನನ್ನ ಜೊತೆ ಬಂದಿದ್ದ, ಇವಾಗ ಕಾಣ್ತಿಲ್ಲ. ಕೇಡಿನಾ? ಯಾರವನು? ನಿನ್ನ ಜೊತೆ ನಾನು ಯಾರನ್ನೂ ನೋಡಲಿಲ್ಲ. ಆಂಟಿ, ಕೇಡಿ ಅಂದರೆ ನಮ್ಮ ನಾಯಿ ಮರಿ, ನನ್ನ ಜೀವ, ತುಂಬ ಇಷ್ಟ ಅವನು ನನಗೆ ಎಂದವಳೆ ಕೇಡಿಯನ್ನು ಕಂಡು, ಹೇ ಇಲ್ಲಿದ್ಯಾ? ಆಂಟಿ ಇಲ್ಲಿ ನೋಡಿ, ಹೊಸ ಲವ್ ಸ್ಟೋರಿ ಶುರುವಾಗಿದೆ. ಅರೆ, ಇದು ನಮ್ಮ ಜೂಲಿ, ಮತ್ತು ಇವನು ನಮ್ಮ ಕೇಡಿ. ನೋಡಿದ್ರಾ ಆಂಟಿ, ಅಮಾಯಕನಂತೆ ಇದ್ದು ಮಾಡೋದೆಲ್ಲ ಕೇಡಿ ಕೆಲಸ. ಅದಕ್ಕೆ ಇವನಿಗೆ ಕೇಡಿ ಅಂತ ಹೆಸರಿಟ್ವಿ. ಜೂಲಿ, ಬಾ ಇಲ್ಲಿ ಎಂದು ಜೂಲಿಯನ್ನು ಮುದ್ದು ಮಾಡಿದಳು. ಆಂಟಿ, ನಿಮ್ಮನ್ನು ಊಟಕ್ಕೆ ಕರೆಯೋಣ ಅಂತ ಬಂದೆ. ನನ್ನ ಮಗ ಇನ್ನೇನು ಬರ್ತಾನೆ, ಆಮೇಲೆ ಬರ್ತೀನಮ್ಮ. ಸರಿ ಆಂಟಿ. ಅಷ್ಟರಲ್ಲಿ ಅವರ ಮಗ ಬರ್ತಾನೆ. ಪರಸ್ಪರ ಪರಿಚಯ ಮಾಡುತ್ತಾರೆ. ನಂತರ ಜೂಲಿ ಮತ್ತು ಕೇಡಿ ಜೊತೆ ಮನೆಗೆ ಹೋಗ್ತಾರೆ. ಲಕ್ಷ್ಮಿಯವರು, ಬನ್ನಿ ಒಳಗೆ ಎಂದು ಡೈನಿಂಗ್ ಟೇಬಲ್ನಲ್ಲಿ ಕುಳಿತುಕೊಳ್ಳಲು ಹೇಳುತ್ತಾರೆ. ನಿಮ್ಮದು ಯಾವ ಊರಮ್ಮ? ಹುಬ್ಳಿ. ನನಗೆ ನಮ್ಮ ಊರಂದರೆ ತುಂಬ ಇಷ್ಟ. ಇಲ್ಲಿಗೆ ಬರಲು ಇಷ್ಟ ಇರಲಿಲ್ಲ, ಆದರೆ ಪರಿಸ್ಥಿತಿ ಹಾಗಿತ್ತು. ಯಾಕೆ, ಏನಾಯಿತು? ನಂದು ನಮ್ಮ ಯಜಮಾನ್ರದ್ದು ಲವ್ ಮ್ಯಾರೇಜ್. ಇಬ್ಬರ ಮನೆಯಲ್ಲಿ ನಮ್ಮ ಸಂಬಂಧ ಒಪ್ಪಲಿಲ್ಲ. ಹಾಗೆ ನಾವು ಮನೆ ಬಿಟ್ಟು ಓಡಿ ಹೋಗಿ ಮದುವೆ ಆದೆವು. ಅವರು ವೃತ್ತಿಯಲ್ಲಿ ಅಧ್ಯಾಪಕರಾಗಿದ್ದರು. ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು. ಮಗನನ್ನು ಚೆನ್ನಾಗಿ ಓದಿಸಿದರು. ಆದರೆ 3 ತಿಂಗಳ ಹಿಂದೆ ಅವರು ಹೃದಯಾಘಾತದಿಂದ ನಮ್ಮನ್ನು ಅಗಲಿದರು. ಅಲ್ಲೇ ಇದ್ದರೆ ಅವರ ನೆನಪು ಕಾಡುತ್ತೆ, ಅದಕ್ಕೆ ಮಗ ಇಲ್ಲಿ ಕರ್ಕೊಂಡು ಬಂದ. ಲಕ್ಷ್ಮಿಯವರು ಅವರನ್ನು ಸಮಾಧಾನ ಮಾಡಿದರು. ನಿನ್ನ ಹೆಸರೇನಪ್ಪ? ಚರಣ್ ರಾಜ್. ನೋಡಮ್ಮ, ನಿಂಗೆ ಯಾರಿಲ್ಲ ಅಂದ್ಕೊಳ್ಬೇಡ, ನನ್ನನ್ನು ಅಣ್ಣ ಅಂತ ಅಂದ್ಕೊ. ನನಗೆ ತಂಗಿ ಯಾರೂ ಇಲ್ಲ. ನನಗೆ ತಂಗಿ ಸಿಕ್ಕಿದ್ಲು ಅಂತ ಖುಷಿ ಪಡ್ತೇನೆ. ನನಗೆ ಮಗಳು ಸಿಕ್ಕಿದ್ಲು. ಲಕ್ಷ್ಮಿಯವರು ಎಂದಾಗ ನನಗೆ ನಾದಿನಿ ಸಿಕ್ಕಿದ್ಲು ಎಂದು ಶಾಂತಿಯವರು ಧ್ವನಿ ಸೇರಿಸಿದರು. ಸುಜಾತಾರವರಿಗೆ ಖುಷಿಯಾಯಿತು. ಅಮ್ಮನ ಖುಷಿ ನೋಡಿ ಚರಣ್ಗೂ ನೆಮ್ಮದಿ. ಆ ಮನೆಯವರ ಬಗ್ಗೆ ಹೆಮ್ಮೆ ಅನಿಸಿತು. ಸೂಜಿ ಅಂತ ಕರೀಲಾ? ಧಾರಾಳವಾಗಿ ಕರೀರಿ ಅಣ್ಣ. ನೋಡಮ್ಮ, ನಾನು ಸದಾನಂದ. ಇವರು ನಮ್ಮ ಮಾತೆ ಲಕ್ಷ್ಮೀದೇವಿಯವರು. ಇವಳು ನನ್ನ ರಾಣಿ ಶಾಂತಿ. ನನಗೆ 2 ರಾಜಕುಮಾರಿಯರು. ಇವಳು ಗೊತ್ತು ಅಣ್ಣ, ಕಾನ್ವಿ. ಆಗಲೇ ಪರಿಚಯ ಆಯಿತು. ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಹೌದಮ್ಮ, ಇವಳು ಹಾಗೇನೆ. ಇನ್ನೊಬ್ಳು ರಾಜಕುಮಾರಿ, ಅರೆ ಶಿವಿಯಲ್ಲಿ ನಿವಿ ಕರಿಯಮ್ಮ ಅವಳನ? ಸರಿಪಾ, ಅಪ್ಪ ಅವಳೇ ಬಂದಳು. ನೋಡಮ್ಮ, ಇವಳು ಶಿವನ್ಯ. ನಗುತ್ತಾ ಬಂದವಳು ಎದುರಿಗೆ ಇದ್ದ ವ್ಯಕ್ತಿಯನ್ನು ಕಂಡದ್ದೇ ಗಪ್ಚು. ಚರು, ನೀನೇನು ಮಾಡ್ತಿದ್ದೀಯಪ್ಪ? ಅಂಕಲ್, ನಾನು ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಗೆಸ್ಟ್ ಲೆಕ್ಚರರ್ ಆಗಿ ಜಾಯ್ನ್ ಆದೆ ಇವತ್ತು. ಹೋ, ನನ್ನ ಮಕ್ಕಳಿಬ್ಬರು ಅಲ್ಲೇ ಕಲಿಯೋದು. ನೀವಿ 2nd ಇಯರ್, ಶಿವಿ 1st ಇಯರ್. ಹೌದಾ ಅಂಕಲ್,
ನಾನು ನೋಡಲಿಲ್ಲ ಕಾಲೇಜಲ್ಲಿ. ಶಿವನ್ಯ ಉರಿಗಣ್ಣಲ್ಲಿ ಅವನನ್ನೇ ನೋಡುತ್ತಿದ್ದಳು. ಶಿವಿಪುಟ, ಇನ್ಮೇಲೆ ಡೌಟ್ ಇದ್ದರೆ ಚರುನ ಕೇಳಮ್ಮ. ಓಕೆಪ್ಪ ಎಂದು ಚರಣ್ನ ನೋಡಿದರೆ ಅವನು ಕಣ್ಣು ಹೊಡೆದ. ಅವನ ಅನಿರೀಕ್ಷಿತ ವರ್ತನೆಗೆ ಬೆರಗಾದಳು ಹುಡುಗಿ. ಊಟ ತುಂಬ ಚೆನ್ನಾಗಿತ್ತು ಆಂಟಿ, ಥ್ಯಾಂಕ್ ಯು ಎಂದ ಚರು. ಊಟ ಆದಮೇಲೆ ಎಲ್ರಿಗೂ ಹೇಳಿ ಹೊರಗೆ ಬರುವಾಗ ಇಬ್ಬರು ಪ್ರೇಮಿಗಳು ಅವರ ಲೋಕದಲ್ಲಿ ಮುಳುಗಿದ್ದರು. ಪ್ರೇಮಿಗಳು ಬೇರೆ ಯಾರೂ ಅಲ್ಲ, ಜೂಲಿ ಮತ್ತು ಕೇಡಿ. ಎಲ್ಲರೂ ಮುಸಿ ಮುಸಿ ನಕ್ಕರು. ಹಾಗೆ ಜೂಲಿಯನ್ನು ಕರೆದುಕೊಂಡು ಹೋದರು. ಜೂಲಿ ಮತ್ತು ಕೇಡಿ ತಮ್ಮನ್ನು ದೂರ ಮಾಡಿದವರಿಗೆ ಮನಸ್ಸಲ್ಲೇ ಹಿಡಿ ಶಾಪ ಹಾಕಿದರು. ಮುಂದುವರಿಯುವುದು